ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಆಗಿರುವುದು ದೃಢವಾಗಿದೆ. ಅಪೋಲೋ ಆಸ್ಪತ್ರೆಯ ಎಂಎಲ್ಸಿ ರಿಪೋರ್ಟ್ನಲ್ಲಿ ಆನಂದ್ ಸಿಂಗ್ರ ತಲೆ, ಮುಖ, ಎದೆಯ ಎಡಭಾಗಕ್ಕೆ ಹಲ್ಲೆಯಿಂದ ತೀವ್ರ ಗಾಯಗೊಂಡಿರುವುದಾಗಿ ತಿಳಿಸಲಾಗಿದೆ. ಕಂಪ್ಲಿ ಶಾಸಕ ಜಿಎನ್ ಗಣೇಶ್ ಈಗಲ್ಟನ್ ರೆಸಾರ್ಟ್ನಲ್ಲಿ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿರುವ ಆರೋಪವಿದೆ. ಇನ್ನು ಎಂಎಲ್ಸಿ ವರದಿ ಪರಿಶೀಲನೆ ಬಳಿಕ ಬಿಡದಿ ಪೊಲೀಸರು ಅಪೋಲೋ ಆಸ್ಪತ್ರೆಗೆ ಆಗಮಿಸಿ ಆನಂದ್ ಸಿಂಗ್ ಹೇಳಿಕೆ ಪಡೆಯುವ ಸಾಧ್ಯತೆ ಇದೆ. ಆನಂದ್ ಸಿಂಗ್ರ ಮೆಡಿಕಲ್ ರಿಪೋರ್ಟ್ ಅನ್ನು ಅಪೋಲೋ ವೈದ್ಯರು ಶೇಷಾದ್ರಿಪುರಂ ಠಾಣಾ ಪೊಲೀಸರಿಗೆ ಸಲ್ಲಿಸಿದ್ದಾರೆ. ಬಿಡದಿ ಪೊಲೀಸರು ಶಾಸಕರಾದ ಗಣೇಶ್, ಭೀಮಾ ನಾಯ್ಕ್ ಹಾಗೂ ಗನ್ಮ್ಯಾನ್ರ ಹೇಳಿಕೆ ದಾಖಲಿಸಲಿದ್ದಾರೆ. ಸದ್ಯ ಹಲ್ಲೆ ಮಾಡಿದ ಆರೋಪ ಎದುರಿಸುತ್ತಿರುವ ಶಾಸಕ ಗಣೇಶ್ಗೆ ಸಂಕಷ್ಟ ಎದುರಾಗಲಿದೆ ಅಂತ ಹೇಳಲಾಗ್ತಿದ್ದು, ಆನಂದ್ ಸಿಂಗ್ ಕುಟುಂಬಸ್ಥರು ಗಣೇಶ್ ವಿರುದ್ಧ ದೂರು ನೀಡ್ತಾರಾ ಅಥವಾ ಪೊಲೀಸರೇ ಸುಮೋಟೋ ಕೇಸ್ ದಾಖಲಿಸುತ್ತಾರಾ ಎಂಬ ಕುತೂಹಲ ಮೂಡಿದೆ. ರೆಸಾರ್ಟ್ನಲ್ಲಿ ಹಲ್ಲೆಗೊಳಗಾಗಿರುವ ಶಾಸಕ ಆನಂದ್ ಸಿಂಗ್ ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆಗಳಿವೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಯುತ್ತಿದ್ದು, ಮಧ್ಯಾಹ್ನದ ವೇಳೆಗೆ ಹೆಲ್ತ್ ರಿಪೋರ್ಟ್ ನೋಡಿ ಡಿಸ್ಚಾರ್ಜ್ ಮಾಡುವುದರ ಬಗ್ಗೆ ವೈದ್ಯರು ನಿರ್ಧರಿಸಲಿದ್ದಾರೆ. ಆನಂದ್ ಸಿಂಗ್ಗೆ ಹಲ್ಲೆಗೊಳಗಾದ ವಿಚಾರ ತಿಳಿದು ನಿನ್ನೆ ರಾತ್ರಿಯೇ ಮುಂಬೈನಿಂದ ಅವರ ಕುಟುಂಬಸ್ಥರು ಆಗಮಿಸಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿರುವ ಕಾಂಗ್ರೆಸ್ ಶಾಸಕರಿಗೆ ಪಕ್ಷದ ಹಿರಿಯರು ಬುದ್ಧಿವಾದ ಹೇಳಿದ್ದಾರೆ. ನಿನ್ನೆ 15ರಿಂದ 20 ಶಾಸಕರ ಜೊತೆಗೆ ಪ್ರತ್ಯೇಕ ಸಭೆ ನಡೆಸಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯ ಬಿಜೆಪಿಗೆ ಹೋದ್ರೆ ಏನಾಗುತ್ತೆ ಅನ್ನೋದರ ಮನವರಿಕೆ ಮಾಡಿದ್ದಾರೆ. ರಾಜಕೀಯ ಎಂಬುದು ಈ ಕ್ಷಣಕ್ಕಲ್ಲ, ಇದು ಲಾಂಗ್ ಟರ್ಮ್. ಬಿಜೆಪಿಗೆ ಹೋದ್ರೆ ನಿಮ್ಮನ್ನ ಬೆಳೆಯಲು ಬಿಡಲ್ಲ. ಆರ್ಎಸ್ಎಸ್ ಸಿದ್ಧಾಂತ ನೀವು ಅಂದುಕೊಂಡಷ್ಟು ಸರಳವಾಗಿಲ್ಲ ಅಂತ ಕೈ ಶಾಸಕರಿಗೆ ಕೆಸಿವಿ ಮತ್ತು ಸಿದ್ದರಾಮಯ್ಯ ಕಿವಿಮಾತು ಹೇಳಿದ್ದಾರೆ. ಬೆಂಗಳೂರಿನ ಬ್ಯಾಟರಾಯನಪುರ ಬಳಿಯ ಪಂತ್ರಪಾಳ್ಯದಲ್ಲಿರುವ ಪ್ಲಾಸ್ಟಿಕ್ ಗೋಡೌನ್ನಲ್ಲಿ ಕಳೆದ ರಾತ್ರಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಗುಡಿಸಲುಗಳು ಭಸ್ಮವಾಗಿವೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಲು ಹರಸಾಹಸ ಪಡಬೇಕಾಯಿತು. ಬೆಂಕಿಗೆ ಆಹುತಿಯಾದ ಗುಡಿಸಲಿನಲ್ಲಿ ಬಿಹಾರ ಮೂಲದವರು ವಾಸವಾಗಿದ್ದರು. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತಿದೆ. 2 ಗಂಟೆಗಳ ಕಾಲ ವೆಂಟಿಲೇಟರ್ ಇಲ್ಲದೆ ಶ್ರೀಗಳು ಸ್ವಾಭಾವಿಕವಾಗಿ ಉಸಿರಾಟ ನಡೆಸಿದ್ದಾರೆ. ನಡೆದಾಡುವ ದೇವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇನ್ನು ಬಿಜಿಎಸ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ವೆಂಕಟರಮಣ ಹಾಗೂ ತಂಡದವರು ಶ್ರೀಗಳ ಆರೋಗ್ಯದ ಮೇಲೆ ತೀವ್ರ ನಿಗಾ ವಹಿಸಿದ್ದಾರೆ. ಆಲ್ಬಮಿನ್ ಪ್ರೋಟೀನ್ ಪ್ರಮಾಣ ಏರಿಳಿತದಿಂದ ಮಾತ್ರ ಶ್ರೀಗಳ ಆರೋಗ್ಯ ಕುಗ್ಗುತ್ತಿದ್ದು, ಉಳಿದೆಲ್ಲ ಪ್ರೋಟೀನ್ಗಳು ನಾರ್ಮಲ್ ಇವೆ ಎಂದು ತಿಳಿಸಿದ್ದಾರೆ. H1N1ನಿಂದ ಬಳಲುತ್ತಿದ್ದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ದೆಹಲಿಯ ಏಮ್ಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರದಲ್ಲಿಯೇ ಬಿಜೆಪಿಯ ಚುನಾವಣಾ ಚಾಣಕ್ಯ ಆಸ್ಪತ್ರೆ ಸೇರಿದ್ದರಿಂದ ಕಮಲಪಾಳ್ಯದಲ್ಲಿ ಸ್ವಲ್ಪ ಆತಂಕ ಕಂಡುಬಂದಿತ್ತು. ಸದ್ಯ ಏಮ್ಸ್ನಿಂದ ಡಿಸ್ಚಾರ್ಜ್ಗೊಂಡಿರುವ ಶಾ ಮತ್ತೆ ಚುನಾವಣಾ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದ್ದು, ಇಂದಿನಿಂದ ಚುನಾವಣಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಲಿದ್ದಾರೆ ಎನ್ನಲಾಗಿದೆ. ಜಲ್ಲಿಕಟ್ಟು ಸ್ಪರ್ಧೆ ವೇಳೆ ಹೋರಿ ತಿವಿದು 2 ಮೃತಪಟ್ಟ ಘಟನೆ ತಮಿಳುನಾಡಿನ ವಿರಾಲಿಮಲೈನಲ್ಲಿ ನಡೆದಿದೆ. ವಿರಾಲಿಮಲೈನಲ್ಲಿ ನಡೆದ ಜಲ್ಲಿಕಟ್ಟು ಸ್ಪರ್ಧೆಯಲ್ಲಿ 1300 ಹೋರಿಗಳನ್ನು ಅಂಗಳದಲ್ಲಿ ಬಿಡಲಾಗಿತ್ತು. ಹೋರಿ ಅಡಗಿಸುವ ವೇಳೆ 41 ಸ್ಪರ್ಧಾಳುಗಳು ತಿವಿತಕ್ಕೊಳಗಾಗಿ ಗಾಯಗೊಂಡಿದ್ರು. ಅಲ್ಲದೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿದ್ದ ಜನರಿಗೆ ಹೋರಿ ತಿವಿದಿದ್ದರಿಂದ 2 ಮೃತಪಟ್ಟು 20 ಮಂದಿ ಗಾಯಗೊಂಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ 50ನೇ ಚಿತ್ರ ಯಜಮಾನ ಸಿನಿಮಾದ್ದೇ ಮಾತು. 2 ವರ್ಷಗಳ ನಂತರ ದರ್ಶನ್ ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ತಿರೋದ್ರಿಂದ ಅಭಿಮಾನಿಗಳ ನಿರೀಕ್ಷೆ ಮುಗಿಲು ಮುಟ್ಟಿದೆ. ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಎಂಬ ಕುತೂಹಲವು ಜನರಲ್ಲಿದೆ. ಈ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದ್ದು ಫೆಬ್ರವರಿ 28ರಂದು ಸಿನಿಮಾ ಪ್ರೇಕ್ಷಕರೆದುರು ಬರಲಿದೆ ಎನ್ನಲಾಗ್ತಿದೆ. ಸೆನ್ಸಾರ್ ಮುಗಿಯುತ್ತಿದ್ದಂತೆ ಚಿತ್ರತಂಡ ರಿಲೀಸ್ ಡೇಟ್ ಅನೌನ್ಸ್ ಮಾಡಲಿದೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾದ ಗಾಯಕ ನವೀನ್ ಸಜ್ಜು ಹಾಡಿರೋ ಊರ್ವಶಿ ಅವಳು ಹಾಡು ಸಖತ್ ಸದ್ದು ಮಾಡಿತ್ತು. ಹಾಡಿನ ಜೊತೆಗೆ ಮೇಕಿಂಗ್ನಿಂದಲೂ ಸಖತ್ ಕುತೂಹಲ ಹುಟ್ಟಿಸಿರೋ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾದ ಟ್ರೇಲರ್ ಇವತ್ತು ರಿಲೀಸ್ ಆಗ್ತಿದೆ. ಸಿನಿಮಾದಲ್ಲಿ ಕಿರಿಕ್ ಪಾರ್ಟಿ ಖ್ಯಾತಿಯ ಚಂದನ್ ಆಚಾರ್, ಸಂಜನಾ ಆನಂದ್, ತಬ್ಲಾ ನಾಣಿ ನಟಿಸಿದ್ದಾರೆ.